ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಆ ಸಚಿವನಿಗೆ ತಲೆದಂಡ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ಸಚಿವ ಸ್ಥಾನದಿಂದ ಆರ್ಬಿ ತಿಮ್ಮಾಪುರ್ಗೆ ಶೀಘ್ರವೇ ಕೋಕ್. ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಆ ಸಚಿವನಿಗೆ ತಲೆದಂಡ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದಿಂದ ಆರ್ಬಿ ತಿಮ್ಮಾಪುರ್ಗೆ ಶೀಘ್ರವೇ ಕೋಕ್ ಕೊಡಬಹುದಾ ಹೈಕಮಾಂಡ್ನಿಂದ? ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಅವ್ಯವಹಾರದ ಒಂದು ಆರೋಪ ಕೇಳಿ ಬಂದಿತ್ತು. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ವಿಸ್ತೃತ ಸುದ್ದಿ ಫ್ರೀಡಂ ಟಿವಿಯಲ್ಲಿ ದಾಖಲೆ ಸಮೇತ ಸುದ್ದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ಆ ಸಚಿವನಿಗೆ ತಲೆದಂಡ ಆಗಬಹುದಾ? ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಚಿವರಾಗಿರ್ತಕ್ಕಂಥ ಆರ್ಬಿ ತಿಮ್ಮಾಪುರ ಅವರಿಗೆ ಶೀಘ್ರವೇ ಕೋಕ್ ನೀಡಬಹುದಾ? ಆರ್ಬಿ ತಿಮ್ಮಾಪುರ್ ಬಗ್ಗೆ ಕೈಕಮಾಂಡ್ನಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಮಹಾಚುನಾವಣೆಯಲ್ಲಿ ರ್ಯಾಲಿ ಸಂದರ್ಭದಲ್ಲಿ ತೀವ್ರ ಮುಜುಗರ ವ್ಯಕ್ತವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ. ಅವ್ಯವಹಾರದ ಒಂದು ಹಣವನ್ನ ಕೈ ಚುನಾವಣೆಗೆ ಬಳಸಿಕೊಂಡಿದ್ದೆ. ಆರ್ಬಿ ತಿಮ್ಮಾಪುರ್ ಬಗ್ಗೆ ಕೈಕಮಾಂಡ್ನಲ್ಲಿ ಅಸಮಾಧಾನ ವ್ಯಕ್ತವಾಗಿರ್ತಕ್ಕಂಥದ್ದು. ಮಹಾ ಚುನಾವಣೆಯ ಸಂದರ್ಭದಲ್ಲಿ ತೀವ್ರ ಮುಜುಗರ ಕೂಡ ವ್ಯಕ್ತವಾಗಿದೆ. ಅವ್ಯವಹಾರದ ಹಣವನ್ನ ಕೈ ಚುನಾವಣೆಗೆ ಬಳಸಿಕೊಂಡಿದೆ ಹೀಗಂತ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿದ ವಿಪಕ್ಷಗಳು. ಸದ್ಯ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಸಿದ್ದರಾಮಯ್ಯಗೆ ಸೂಚನೆ ಕೂಡ ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ. ಬೆಳಗಾವಿ ಅಧಿವೇಶನದ ಪ್ರಾರಂಭವಾಗುವ ಮೊದಲೇ ಕೋಕ್ ನೀಡಬಹುದಾ ಆ ಸಚಿವರಿಗೆ? ಡಿಸೆಂಬರ್ 9ರ ವೇಳೆಗೆ ಆರ್ಬಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡಬಹುದಾ? ಯಾಕಂದ್ರೆ ಅತಿ ದೊಡ್ಡ ಹಗರಣ ಇದು. ಇದರಿಂದಾಗಿ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಜಾರ್ಖಂಡ್ನಲ್ಲಾಗಿರ್ಬೋದು ಎಲೆಕ್ಷನ್ಗೂ ತುಂಬಾ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಲಿಕ್ಕರ್ ಸ್ಕ್ಯಾಮ್ ಅಲ್ಲಿನ ಮತಪ್ರಭುಗಳಿಗೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಮಿನಿ ಎಲೆಕ್ಷನ್ಗೆ ಉಪಚುನಾವಣೆಯಲ್ಲೂ ಈ ಒಂದು ಲಿಕ್ಕರ್ ಸ್ಕ್ಯಾಮ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಸುಮಾರು 700 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಮುಜುಗರ ವ್ಯಕ್ತವಾಗಿದೆ. ಹಾಗೂ ಜಾರ್ಖಂಡ್ ಆಗಿರ್ಬೋದು ಮತ್ತು ಮಹಾರಾಷ್ಟ್ರ ಆಗಿರ್ಬೋದು, ಈ ಎರಡೂ ಎಲೆಕ್ಷನ್ಗಳ ಮೇಲೆ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಲಿಕ್ಕರ್ ಸ್ಕ್ಯಾಮ್. ಈ ಕಾರಣಕ್ಕೆ ಹೈಕಮಾಂಡ್ನಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಆರ್ಬಿ ತಿಮ್ಮಾಪುರ ಅವರ ಮೇಲೆ. ಈ ಕಾರಣಕ್ಕೆ ಅವರಿಗೆ ಡಿಸೆಂಬರ್ 9ರ ಒಳಗೆ ಗೇಟ್ ಪಾಸ್ ಕೊಡಬಹುದಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಹೈಕಮಾಂಡ್ನಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.